ರಮೇಶ್, ಈಗ ವಾರದ ಪೂರ್ತಿ ಹಸುಗಳು ನಿಮ್ಮ ಹತ್ರ ಇರ್ತಾವ ಹೇಗೆ? ಇದು ಪಕ್ಕ ರೆಕಾರ್ಡ್ ಇರೋದ? ಇದು ರೆಕಾರ್ಡ್ ಇರೋದಾ? ಯಾವ ಜಾತಿ ಬರ್ತಿದ್ದು? ಡೆನ್ಮಾರ್ಕ್ ಅಲ್ಲಿ ಬರುತ್ತೆ. ಡೆನ್ಮಾರ್ಕಾ? 36 ಇದೆಯಾ? ಮಿಲ್ಕಿಂಗ್ ರೆಕಾರ್ಡ್ ಇದೆ. ಫಸ್ಟ್ ಟೈಮರ್ ಅಲ್ಲಿ. ಈಗ ಬಂದು 50+ ಅಂಕಲ್. 50+ ಇದೆ. ಆಜಾವ್ ಆಪಿ ಆಜಾವ್ ದೇಖ್ ನೀಚೆ. ಇವರಿಗೆ ಕನ್ನಡ ನಾವು कन्नड़ा में आएगा? कन्नड़ा समझ आएगा? कन्नड़ा तमिल नहीं भैया, इधर कर्नाटक है ना, कन्नड़ ही ज़्यादा है. कर्नाटक का यार मैं थोड़ा थोड़ा जानता हूँ, इतना नहीं जानता. अच्छा, ಎಷ್ಟು ಚಂದ ಇದು ಸ್ನಾನ ಮಾಡಿಕೊಂಡು ಸೀದಾ ತನ್ನ ಕೊಟ್ಟಿಗೆ ಸೇರುತ್ತೆ ಈ ಹಸು. ಅಂದರೆ ಪೆಡಾಕಲ್ಲಿ ಏನಿದ್ರೆ ಇದೇ ಪ್ಲಸ್ ಪಾಯಿಂಟು. ಏನೇ ಆದರೂ ಕೂಡ ತನ್ನ ಮೇವು ಎಲ್ಲಿದೆ ಅಲ್ಲಿ ಹುಡ್ಕೊಂಡು ಹೋಗಿ ಮೇವು ತಿಳ್ಕೊಳ್ಳೋಂಥದ್ದು. ಹಸುಗಳ ಮಾಹಿತಿಯನ್ನು ತೊಗೊಳ್ತಾ ಇದ್ದೀವಿ. ನೋಡೋಣ ಇನ್ನಷ್ಟು ಯಾವ್ಯಾವ ಹಸುಗಳಿದ್ದಾವೆ ಅನ್ನೋಂಥದ್ದು. ಬಂಧುಗಳೇ, ಇವತ್ತೊಂದು ಸ್ಪೆಷಲ್ ವ್ಲಾಗ್ ಇದೆ. ಇದು ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ, ನೇರವಾಗಿ ಪಂಜಾಬಿಂದ ಏನು ಬಂತು ಟ್ರ್ಯಾಕ್ ಗಾಡಿ, ಅದರಿಂದನೇ ಹಸುಗಳನ್ನು ಇಳಿಸ್ಕೊತಾ ಇದ್ದಾರೆ. ಯಾವ ಪಂಜಾಬ್ ಹಸು, ಎಲ್ಲಿಂದ ಬಂದಿದೆ, ಏನು ಎಂತು, ಇವೆಲ್ಲ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು. ಸ್ಕಿಪ್ ಮಾಡದೆ ನೋಡಿದರೆ ನಿಮಗೊಂದಿಷ್ಟು ಮಾಹಿತಿ ಏನಾದರೂ ಸಿಗುತ್ತೆ. ಅವರಿಂದನೇ ಏನು ಅಲ್ಲಿಂದ ಹಾಕ್ಕೊಂಬಂದಿದ್ದಾರೆ, ಅವ್ರ ಕಡೆಯಿಂದನೇ ಒಂದು ಮಾಹಿತಿಯನ್ನು ತೊಗೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿದಂತೆ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರಿಗೆ ಕಿವಿ ಮಾತು, ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅನ್ನೋಂಥದ್ದು ಕೇಳ್ತೀನಿ. ಅಂದಾಗ ನಾನು ವರ್ಷದ ನೀವು ನೋಡ್ತಾಯಿದ್ರಿ, ಅದು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಎಂಟ್ರಿ ಆಗ್ತಿದ್ದಂಗೆ ಹಸುಗಳ ಬಗ್ಗೆ ಕಾಣ್ತಾ ಇದೆ ನನಗೆ. ಇವೆಲ್ಲ ಬ್ರೀಡುಗಳು ಆಯ್ಕೆ ಆಗಬೇಕು ಅಂದರೆ ಬಂದು ನೇರವಾಗಿ ನೋಡ್ಕೊಂಡು ಪರಿಶೀಲಿಸ್ಕೊಂಡು ನಿಮ್ಮ ಒಂದು ಜವಾಬ್ದಾರಿಯಲ್ಲಿ ಆಯ್ಕೆ ಮಾಡ್ಕೋಬೇಕು. ನಿಮ್ಮದೇ ಆದ ಒಂದು ರೆಸ್ಪಾನ್ಸಿಬಿಲಿಟಿಗೆ ನಾನು ಪ್ರತಿ ಸಲ ನೆನಪು ಮಾಡ್ತಾ ಇರ್ತೀನಿ. ಇಲ್ಲೇನೇ ವ್ಯವಹಾರ ಏನೇ ಆಗಲಿ ಅಥವಾ ಕೊಂಡುಕೊಳ್ಳೋದಾಗಲಿ ಅಥವಾ ಇನ್ಯಾವುದೇ ಮಾಹಿತಿಯಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ನಾವು ಮಧ್ಯವರ್ತಿ ಆಗಿರೋದಿಲ್ಲ, ಹಾಗೂ ಜವಾಬ್ದಾರಿ ಕೂಡ ತಗೊಳ್ಳೋದಿಲ್ಲ. ಅದಕ್ಕೆ ನೀವೇ ಹೊಣೆ ಆಗಿರ್ತೀವಿ ಅನ್ನೋದು ಬಿಟ್ಟು ಒಂದು ಕಿವಿ ಮಾತಿನೊಂದಿಗೆ ವಿಡಿಯೋ ಆರಂಭಿಸೋಣ. ತಡ ಮಾಡೋದು ಬೇಡ, ಬನ್ನಿ. ರಮೇಶ್ ಬನ್ನಿ, ರಮೇಶ್ ಬನ್ನಿ. ಹಂಗೆ ಹಳೆ ಬಾತಿ ನೋಡ್ತಾ ಇದ್ರಿ, ಭೂತಪ್ಪನ ದೇವಸ್ಥಾನ ಏನಿದೆ ಅಲ್ಲಿ ಇರೋಂಥ ಹಸುವಿನ ಮಾಹಿತಿ ಇದು. ರಮೇಶ್ ನಮಸ್ಕಾರ. ಬೆಳಗ್ಗೆಯಿಂದ ಸಖತ್ತಾಗಿ ಬ್ಯುಸಿ, ನನಗೆ ಗೊತ್ತು. ಆದರೆ ಆ ಬ್ಯುಸಿ ಟೈಮಲ್ಲೂ ಒಂದಿಷ್ಟು ಬಿಡು ಮಾಡ್ಕೊಳ್ಳೋಣ. ಪಂಜಾಬಿಂದ ಎಷ್ಟು ಬ್ರೀಡ್ ಬರ್ತಾ ಇದ್ದಾವೆ, ಬಂದಿದ್ದಾವೆ, ಏನು ಮಾಹಿತಿ? 11 ಬಂದಿದ್ದು. ಹಾಂ ಆಲ್ಮೋಸ್ಟ್ ಅಲ್ಲಿ ಸೋಲ್ಡ್ ಆಗಿ ಈಗ ಒಂದು 6-7 ಹಂಗಿದಾವೆ ಅಷ್ಟೇ. 6-7 ಇದಾವೆ. ಓಕೆ, ಬಂದು ಡೆನ್ಮಾರ್ಕ್ ಅಲ್ಲಿ ಬರುತ್ತೆ ಅಂಕಲ್. ಇದು ಈಗ ನೋಡಿದ್ದು ಡೆನ್ಮಾರ್ಕ್ ಅಲ್ಲಿ ಬರುತ್ತೆ. ಓಕೆ, ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 46 ಮಿಲ್ಕಿಂಗ್ ರೆಕಾರ್ಡ್ ಆಯ್ತಾ? 46 ಇದೆಯಾ? ಮಿಲ್ಕಿಂಗ್ ರೆಕಾರ್ಡ್ ಇದೆ ಫಸ್ಟ್ ಟೈಮರ್ ಅಲ್ಲಿ. ಈಗ ಬಂದು 50+ ಅಂಕಲ್. 50+ ಇದೆ. ಓಕೆ, ಈಗ ಲ್ಯಾಕ್ಟೇಷನ್ ಎರಡನೇದು ಇದು. ಸೆಕೆಂಡ್ ಲ್ಯಾಕ್ಟೇಷನ್. ಆಲ್ಮೋಸ್ಟ್ ಎರಡನೇ ಲ್ಯಾಕ್ಟೇಷನ್ ಬ್ರೀಡ್ ಇದಾವೆ ಅಂತ. ಆಲ್ಮೋಸ್ಟ್ ಎಲ್ಲ ಎರಡೇ ಅಂಕಲ್ ಇರೋದು ಇಲ್ಲಿ ಸದ್ಯಕ್ಕೆ. ಪಡ್ಡೆ ಯಾವ ಇಲ್ಲ. ಓಕೆ, ಇನ್ನೊಂದು 6-7 ಇದಾವೆ ಅಂತ. 6-7 ಇದಾವೆ ಚಪ್ಪು. ನೋಡೋಣ ಅವ್ರ ಮಾಹಿತಿ. ಬಟ್ ಎಲ್ಲವೂ ಹೇಳೋಕ್ಕಾಗುತ್ತೋ ಅಲ್ಲ ಗೊತ್ತಿಲ್ಲ. ಅದು ಎಲ್ಲ ಹಸುಗಳು ಮಾತ್ರ ವಿಡಿಯೋದಲ್ಲಿ ತೋರಿಸ್ತೀನಿ, ಶೋ ಮಾಡೋಣ ಅಂತ ಹಂಗೇನಿಲ್ಲ. ರಮೇಶ್, ಏನು ಹಸು ಇಲ್ಲೊಂದು ಹಾಕಿ ಕಳಿಸಿದ್ರೆ ಯಾವ ಕಡೆ ಹೋಗ್ತಾ ಇದೆ? ಚನ್ನಗಿರಿಗೆ ಹೋಗ್ತಾ ಇದೆ. ಜೋರಾಗಿ ಮಾತಾಡಬೇಕು. ಚನ್ನಗಿರಿಗೆ ಹೋಗ್ತಾ ಇದೆ ಅಂಕಲ್. ಇದು ಸೆಕೆಂಡ್ ಲ್ಯಾಕ್ಟೇಷನ್. ಇನ್ನು 40 ಅಂಕಲ್. 40 ಅಲ್ಲ, ಇನ್ನು ಚಿಕ್ಕ ಏಜು. ಸೆಕೆಂಡ್ ಲ್ಯಾಕ್ಟೇಷನ್ 40+ ಮಿಲ್ಕಿಂಗ್ ಅಂಕಲ್. ಎಷ್ಟಾಯ್ತಣ್ಣ ಇದು ಹಾಲು? 40+ ಅಂಕಲ್. 40+ ಇದೆನಾ? ಇಲ್ಲ ಅಡ್ಡಿಲ್ಲ. ಭಾಳ ದೊಡ್ಡ ಅಂಕಲ್. ಅವ್ರು ಹೇಳಿರೋದು 40+ ಅಂತ ಅವ್ರು ಹೇಳಿರೋದು. ಓಕೆ, ರೆಕಾರ್ಡ್ ಐತೆ. ಫಸ್ಟಲ್ಲಿ 36-37 ಕೊಟ್ಟಿದ್ದೆ ಅಂಕಲ್. ಈ ಸಲ 40+ ಕೊಡುತ್ತೆ. ಡೆನ್ಮಾರ್ಕ್ ಅಲ್ಲಿ ಬರುತ್ತೆ ಅಂಕಲ್. ಡೆನ್ಮಾರ್ಕ್ ನಾನು ಬಂದಾಗ ನಮ್ಮ ಹುಡುಗನ ಹೇಳಿದೆ ಡೆನ್ಮಾರ್ಕ್ ಅಲ್ಲಿ ಬರುತ್ತೆ ಅಂತ. ಇದು ಎಷ್ಟನೇ ಹಸಣ ಬೆಳಗಿಂತ ಇವಾಗ ಕೊಡ್ತೀರಾ ನೀವು? ಇದು 2ನೇ ಅದಾಣ. ಅವಾಗಲೇ ಒಂದು ಆಲ್ರೆಡಿ ತಗೊಂಡ್ರ? ಇದು 2ನೇ. ವೆರಿ ನೈಸ್, ಒಳ್ಳೇದಾಗಲಿ. ಹಿಂಗೆ ಈ ಥರ ಹಸುಗಳಿದ್ದಾವೆ, ನೋಡೋಣ, ಹಾಗೆ ಗಮನಿಸ್ಕೊಳ್ಳೋಣ ಇನ್ನು ಯಾವ್ಯಾವ ಎಲ್ಲಿಗೆ ಹೋಗುತ್ತೆ ಅನ್ನೋಂಥದ್ದು. ಉಳಿದ್ರೆ ಎಷ್ಟು ಹಸು ಉಳಿದಿದೆ ನಿಮ್ಮ ಮಾಹಿತಿ ಸಿಗುತ್ತೆ, ಮತ್ತು ಬಂದು ನೋಡ್ಕೊಳ್ಬೋದು. ಲೊಕೇಶನ್ನು ಹಳೆ ಬಾತಿ. ಚೆಕ್ ಮಾಡಿರಿ. ಮಿಲ್ಕ್ ಏನಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು 2 ಇಂಚ್ ದಪ್ಪನೇ ಬರುತ್ತೆ ಇದು ಮಿಲ್ಕ್. ಹೌದು, ಬಾಕ್ಸ್ ಇನ್ನೂ ಫಿಲ್ ಆಗಬೇಕಲ್ಲ? ಇನ್ನೂ ಫುಲ್ ಬರುತ್ತೆ. ಓಕೆ, ಫುಲ್ ಅಗಲ ಆಗುತ್ತೆ. ಇವಾಗ ಒಂದು ಎಷ್ಟು ದಿನ ಬೇಕು ಇಳಿಯೋಕ್ಕೆ ಇವೆಲ್ಲ? ಇದಿನ್ನೂ 45 ಡೇಸ್ ಬೇಕು ಅಂಕಲ್. ಇದು 45 ಡೇಸ್ ಬೇಕಿದೆ. ಓಕೆ, ಇದು ಪಕ್ಕ ರೆಕಾರ್ಡ್ ಇರೋದು ಅಂಕಲ್. ಇದು ರೆಕಾರ್ಡ್ ಇರೋದಾ? ಯಾವ ಜಾತಿ ಬರ್ತಿದ್ದು? ಡೆನ್ಮಾರ್ಕ್ ಅಲ್ಲಿ ಬರುತ್ತೆ. ಡೆನ್ಮಾರ್ಕಾ? ಓಕೆ, ವೆರಿ ನೈಸ್. ಅಂದರೆ ಮತ್ತೆ ಯಾವುದಿದೆ ಡೆನ್ಮಾರ್ಕ್? ಇದೊಂದು ಬೇರೆ ಬೇರೆ ನಿಮಗೆ ನೆನಪಿದೆ? ಇನ್ನೊಂದಿದೆ ಡೆನ್ಮಾರ್ಕ್.
ಇದು ಡೆನ್ಮಾರ್ಕೇನಾ? ಇರಲಿ ಮಲಗಲಿ ತಡ್ರಿ, ಆಗಲೇ ಎದ್ದಿರೋದಂತ ವೀಡಿಯೋ ತೊಗೊಂಡಿದ್ದೀನಿ. ಕಟ್ ಮಾಡಿ. ಇದು ಡೆನ್ಮಾರ್ಕ್ ಬರುತ್ತಲ್ಲ. ಓಕೆ, ಇದು ನೀವು ಪಂಜಾಬಿಂದ ಹಾಕಿದಾಗ ವೀಡಿಯೋ ನೋಡಿದ್ದೆ ನಾನು ಇದ್ರದ್ದು ಹಸುದು. ಓಕೆ, ಅದನ್ನು ಬೇಕಾದರೆ ನಿಮ್ಗೆ ಬೇಕು ಅಂದರೆ ನಾನು ರೇಟ್ ಮಾಡಿ ಹಾಕಿರ್ತೀನಿ ಬಂಧುಗಳೇ. ಅವ್ರು ಪಂಜಾಬಿಂದ ತರೋ ಸಂದರ್ಭದಲ್ಲಿ ಹಾಕಿರ್ತಾನೆ. ರಮೇಶ್, ಈಗ ವಾರದ ಪೂರ್ತಿ ಹಸುಗಳು ನಿಮ್ಮ ಹತ್ರ ಇರ್ತಾವ ಹೇಗೆ? ಇಲ್ಲ ಅಂಕಲ್, ನಾಳೆ ಒಂದೆರಡು ದಿವಸದಲ್ಲೇ ಖಾಲಿ ಆಗ್ಬಿಡ್ತವೆ. 2 ದಿವಸದೊಳಗೆ ಖಾಲಿ ಆಗುತ್ತೆ. ನಾಳೆ ಇವು ಒಂದು 6-7 ಇದ್ರೆ ಕಾಲ್ ಮಾಡ್ಕೊಂಡು ಬರ್ರಿ ಅಂತ. ಕಾಲ್ ಮಾಡ್ಕೊಂಡು ಬರೋದು. ಕಾಲ್ ಮಾಡ್ಕೊಂಡು ಬಂದರೆ ಒಳ್ಳೇದು, ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಹಸು ಸೇಲ್ ಆದ ನಂತರ ನೀವು ಇಲ್ಲಿ ನೇರವಾಗಿ ದೂರದಿಂದ ಬರ್ತಾ ಇದ್ರಿ ಅಂತ ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಬೇಡ, ದಯವಿಟ್ಟು ಕಾಲ್ ಮಾಡ್ಕೊಂಡು ಬನ್ನಿ. ಇದಾವೆ ಇಲ್ಲ ಅಂತ ಕನ್ಫರ್ಮ್ ಇತ್ತು ಅಂತ ಹೇಳಿದ್ರೆ ಅವ್ರ ಹತ್ರ ನೋಡಿ, ಅಥವಾ ಹಸುಗಳು ಇನ್ನು ಏನಾದರೂ ಬೇಕು ಮುಂದಿನ ದಿನಗಳಲ್ಲಿ ಅಂದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಇನ್ನು ಉಳಿದಂಥ ವ್ಯವಹಾರ ಅವ್ರ ಹತ್ರ ನೀವು ಇಟ್ಕೊಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿ ಭರವಸೆ ಉಳಿಸ್ಕೊಂಡು ಖರೀದಿ ಮಾಡ್ತಾ ಇರುವಂಥದ್ದು ಕೇಳ್ಪಟ್ಟಿದ್ದೀವಿ. ಬಂಧುಗಳೇ, ಇವೆಲ್ಲ ಹಸುಗಳ ಮಾಹಿತಿ ನಿಮಗೆ ಸಿಗ್ತಾ ಇದ್ದಾವೆ ಅನ್ನೋ ಪ್ಯಾರ್ಸೆ ಆಯ್ಯಾ नाम आपका? गोविंद सिंह। अच्छा, आपका नाम भैया? रणधीर सिंह। रणधीर सिंह? हाँ जी। अरे वाह, वैसे ही खड़े हो रणधीर के जैसे ही। ಇವರಿಗೆ ಕನ್ನಡ ನಾವು कन्नड़ा में आएगा? कन्नड़ा समझ आएगा? कन्नड़ा तमिल नहीं भैया, इधर कर्नाटक है ना, कन्नड़ा ही ज़्यादा है। कर्नाटक का यार मैं थोड़ा जानता हूँ, इतना नहीं जानता। अच्छा, ये जो पेटिंग में क्या क्या डाले हुए थे? इसमें हम रेत डाल के लेके आते हैं। रेत मरಳು ಬಂಧುಗಳೇ, ಇದು ರೇತ್ ಅಂದ್ರೆ रेत बोलता है। हाँ हाँ, जो सूखा होता है इसमें पानी वगैरह बहुत ही कम लगता वो होता है। पानी जैसे हम इसको लेके आते हैं, इसमें हम रेत डाल के लेके आते हैं। इधर में अपना चारा डाल के आते हैं इसमें। ऊपर चारा के लिए इधर चारा रखा जाता है। हाँ हाँ फ्रिज रखा जाता है। हाँ, ठीक है जी। आगे उनको बांधा जाता है, आगे जाल लगा, इसके नीचे बच्चे बैठ के आते हैं। बच्चे बैठ के आते हैं। बच्चे भी आते हैं भाई। अच्छी बात जी। ಥೋಡ ಕರ್ನಾಟಕ ಏನ ಕನ್ನಡ ಮೇಲೆ ಸಮझा दूंगा. ಆ ಬಂಧುಗಳು ಏನಿಲ್ಲ, ಇವ್ರು ಹೇಳ್ತಿರುವಂಥದ್ದು ಮರಳು ಪೆಡ್ಡಿಂಗಲ್ಲಿ ಮರಳು ಹಾಕ್ಕೊಂಡು ಬಂದಿದ್ದಾರೆ. ಮೆದು ಆಗಿರಬೇಕು ಅಂತೇಳಿ ಹೆಚ್ಚು ಕಡಿಮೆ ಅರ್ಧ 1 ಅಡಿ ಹೈಟು ಪೆಡ್ಡಿಂಗ್ ಹಾಕ್ತಾರೆ, ಅಂದರೆ ಬೆಡ್ ಮಾಡ್ಕೊಂಡು ಬರ್ತಾರೆ. ಮೇಲೆ ಅದು ಹಗ್ಗಗಳೇನಿದ್ದಾವೆ ಅಲ್ಲಿ ಇದಕ್ಕೆ ಮೇವು ಹುಲ್ಲು ಏನು ಬೇಕೋ ಅದು ಹುಲ್ಲನ್ನು ಇಟ್ಕೊಂಡ್ಬರ್ತಾರೆ ಅಂಥೇಳಿ. ಮುಂಭಾಗ ಒಂದಿಷ್ಟು ಮೇವು ಇಟ್ಕೊಳ್ತಾರೆ. मिट्टी इसलिए डाल के लेके आते हैं कि गाय को आराम से लेके आ जाए, ताकि उसका पैर ना पिछले, आराम से रिलैक्स होके बैठ जाए, खड़ी होके आ जाए। अच्छा, 5-6 गाय आराम से लेके आते हैं, जो आराम से बैठ के उठ के आ जाती है। 5ರಿಂದ 6 ಹಸುಗಳನ್ನು ಮಾತ್ರ ಇದ್ರಲ್ಲಿ ನೋಟ್ ಮಾಡ್ತಾರೆ. ಅಂದರೆ ಆಮೇಲೆ ಇಲ್ಲೇನು ಅಂತೇಳಿದ್ರೆ ಕಾಲು ಜಾರಬಾರ್ದು ಹಸುಗಳದು ಅಂತೇಳಿ, ಆ ಕಾರಣಕ್ಕೆ ಮಣ್ಣು ಮರಳು ಅದಕ್ಕೂ ಮರಳಿನ ಸಂಖ್ಯೆ ಪ್ರಮಾಣ ಹೆಚ್ಚಾಗಿರುತ್ತೆ, ಅದನ್ನೇ ಹಾಕ್ಕೊಂಡು ಬರ್ತಾರೆ. ಆಮೇಲೆ ಅದು ಕುತ್ಕೊಳ್ಳಬಹುದು, बैठ सकती है ना गाय इस पे? हाँ, आराम से बैठ सकता है। पूरा पक्का होता है, देखो स्लिप भी नहीं करेगा पैर। ये देखो जी, स्लिप पूरा आगल होता है। अच्छा, अब तो ये थोड़ा बरसात के कारण थोड़ा गिल्ला हो गया है पानी में, इस करके ऐसा लग रहा है, वरना ऐसा सूखा उतरता है जैसे ये पड़ा है। दिखा दो, ऐसे ही आता है। ಏನು ಗೊತ್ತಾ, ಈಗ ಸ್ವಲ್ಪ ಮಳೆ ನೀರು ಇರೋ ಕಾರಣಕ್ಕೆ ಒಳಗೆ ಒಂದಿಷ್ಟು ನೀರು ಹೋಗಿತ್ತು, ಹಾಗಾಗಿ ಒಂದು ಕಡೆ ನೀರು ನಿಂತಿದೆ ಅಷ್ಟೇ. ಇನ್ನು ಉಳಿದಂತೆ ಇದೇ ಥರ ಬೆಡ್ ಏನಿದೆ ಮರಳು ಹಾಕ್ಕೊಂಡೆ ಬರ್ತೀವಿ ಅಂತಿದ್ದಾರೆ. सूखा दिखाता है, ऐसे लेके आओ देखो। ಹಾಂ, ನಾವು ಏನು ಬೆಡ್ ಮಾಡ್ತೀವಿ ये देखो, ये रेत ऐसा होता है, ಈ ಥರ इसमें चनाई भी। ಈ ಪೂರ್ತಿ ನಿಂತ್ಕೊಂಡು ಅದು ಸೇಫ್ಟಿಯಾಗಿ ಬರಬೇಕು, ಅದೇ ಥರ ಪೆಡ್ಡಿಂಗ್ ಮಾಡಿಕೊಂಡು ಹಿಂಗೆ ಬಂದಿದ್ದಾರೆ. ಇನ್ನಷ್ಟು ಕೆಳಗೂ ಕೂಡ ಹಾಕಿದ್ದಾರೆ, ನೋಡ್ತಾ ಇದ್ರಲ್ಲ. ಇದು ಅಂದರೆ ಅವಕ್ಕೆ ದೂರದಿಂದ ಬರುವಾಗ ಅದಕ್ಕೆ ಆಯಾಸ ಆಗ್ಬೋದು, ಆಗಬಾರ್ದು ಅಂತ ಹೇಳಿ, ಅಂದರೆ ಮಧ್ಯೆ ಗ್ಯಾಪ್ ನಿಲ್ತಾರೆ ಅಲ್ಲ ಇದು. ಅಂಕಲ್ ಇದೆಲ್ಲ ನಿಲ್ಸ್ಕೊಂಡೇ ಬರ್ತಾರೆ ಅಂಕಲ್, ಇದೆಲ್ಲ ಸ್ಟ್ಯಾಂಡ್ ನಿಲ್ಸ್ಕೊಂಡೇ ಬಂದಾರೆ, ನಿಲ್ಸ್ಕೊಂಡು ರೆಸ್ಟ್ ಮಾಡಿಸ್ಕೊಂಡು ಬಂದಿದ್ದಾರೆ. 5 to 8 days ಬೇಕಲ್ಲ ಬರೋಕ್ಕೆ? ಇದು 6 days ಆಗೈತೆ ಅಂಕಲ್. 6 days. ಓಕೆ. ರಮೇಶ್, ಈಗ ವಾರದ ಪೂರ್ತಿ ಹಸುಗಳು ನಿಮ್ಮ ಹತ್ರ ಇರ್ತಾವ ಹೇಗೆ? ಇಲ್ಲ ಅಂಕಲ್, ನಾಳೆ ಒಂದೆರಡು ದಿವಸದಲ್ಲೇ ಖಾಲಿ ಆಗ್ಬಿಡ್ತವೆ. 2 ದಿವಸದೊಳಗೆ ಖಾಲಿ ಆಗುತ್ತೆ. ನಾಳೆ ಇವು ಒಂದು 6-7 ಇದ್ರೆ ಕಾಲ್ ಮಾಡ್ಕೊಂಡು ಬರ್ರಿ ಅಂತ. ಕಾಲ್ ಮಾಡ್ಕೊಂಡು ಬರೋದು. ಕಾಲ್ ಮಾಡ್ಕೊಂಡು ಬಂದರೆ ಒಳ್ಳೇದು, ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಹಸು ಸೇಲ್ ಆದ ನಂತರ ನೀವು ಇಲ್ಲಿ ನೇರವಾಗಿ ದೂರದಿಂದ ಬರ್ತಾ ಇದ್ರಿ ಅಂತ ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಬೇಡ, ದಯವಿಟ್ಟು ಕಾಲ್ ಮಾಡ್ಕೊಂಡು ಬನ್ನಿ. ಇದಾವೆ ಇಲ್ಲ ಅಂತ ಕನ್ಫರ್ಮ್ ಇತ್ತು ಅಂತ ಹೇಳಿದ್ರೆ ಅವ್ರ ಹತ್ರ ನೋಡಿ, ಅಥವಾ ಹಸುಗಳು ಇನ್ನು ಏನಾದರೂ ಬೇಕು ಮುಂದಿನ ದಿನಗಳಲ್ಲಿ ಅಂದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಇನ್ನು ಉಳಿದಂಥ ವ್ಯವಹಾರ ಅವ್ರ ಹತ್ರ ನೀವು ಇಟ್ಕೊಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿ ಭರವಸೆ ಉಳಿಸ್ಕೊಂಡು ಖರೀದಿ ಮಾಡ್ತಾ ಇರುವಂಥದ್ದು ಕೇಳ್ಪಟ್ಟಿದ್ದೀವಿ. ಬಂಧುಗಳೇ, ಇವೆಲ್ಲ
ಹಸುಗಳ ಮಾಹಿತಿ ನಿಮಗೆ ಸಿಗ್ತಾ ಇದ್ದಾವೆ ಅನ್ನುವಂಥ ಒಂದು ಉದ್ದೇಶ ಇರುತ್ತೆ. ವ್ಯಾವಹಾರಿಕವಾಗಿ ಆಗಲಿ ಅಥವಾ ಯಾವುದೇ ವ್ಯತ್ಯಾಸ, ಬೆಲೆ ಹಾಲು ವ್ಯತ್ಯಾಸ ಆದರೆ ಅದಕ್ಕೆ ನಾವು ಜವಾಬ್ದಾರಿ ಆಗಿರೋದಿಲ್ಲ ಅನ್ನೋದು ಕೂಡ ನಂಬಿಕೆ ನಿಮ್ಮಲ್ಲೇ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಇದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ. ನೀವೇ ಬರಬೇಕು, ನೀವೇ ನೋಡ್ಕೋಬೇಕು, ನೀವೇ ಪರಿಶೀಲಿಸ್ಕೊಂಡು ಖರೀದಿ ಮಾಡಬೇಕು ಅಂಥೇಳಿ. ರಮೇಶ್ ಅವ್ರದ್ದು ನಂಬರ್ ಕೂಡ ನಿಮಗೆ ನೆನಪಿದೆಯಾ ಅಥವಾ ಇನ್ನೊಂದು ಸತಿ ಬೇಕು ಅಂದರೆ ಕೇಳ್ಕೊಂಡ್ಬಿಡ್ತೀನಿ. ನಂಬರ್ ಇನ್ನೊಂದು ಸತಿ ಹೇಳ್ಬಿಡ್ತೀರಪ್ಪ. 77 606 78 348 ಇದು ರಮೇಶ್ ಅವರ ನಂಬರು. ಮತ್ತಿನ್ನೇನಾದರೂ ಹೇಳೋದಿದೆಯೇನಪ್ಪ ರಮೇಶ್? ಇಲ್ಲ ಅಂಕಲ್, ಏನಿಲ್ಲ, ಸದ್ಯಕ್ಕಿಲ್ಲ. ಎಲ್ಲರೂ ಬ್ರೀಡಲ್ಲಿ ಚೂಸ್ ಮಾಡ್ರಿ, ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ಒಂದು ಬ್ರೀಡಿಂಗಿಗೆ ಆಯ್ಕೆ ಮಾಡಿರಿ ಅಂತೀರ? ಫಾರಮ್ ಸುಮ್ಮನೆ ಲೋಕಲ್ ಹಸ ಕಟ್ಟಿ ಬೇಡ, ಬ್ರೀಡಲ್ಲಿ ಮಾಡಿರಿ, ಚೆನ್ನಾಗಿ ಬರುತ್ತೆ. ಒಳ್ಳೆ ಬ್ರೀಡಲ್ಲಿ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅವರು ಏನು ತಂದು ಮಾರೋದಲ್ಲ, ಅವ್ರ ಹತ್ರನೂ ಹಸುಗಳಿದ್ದಾವೆ, ಅವ್ರದ್ದು ಒಂದು ಫಾರಮ್ ಇದೆ. ಅವರು ಸುದಿದ್ದ ನಾವೇ ಬ್ರೀಡ್ ತಕೊಂಡು ನಾವೇ ಹೆವಿ ಭಾಳ ಮಾಡ್ಕೋಬೇಕು ಅಂಕಲ್. ತರೋದಿದೆ ಸುಮ್ಮನೆ ಅಮೌಂಟ್ ಇನ್ವೆಸ್ಟ್ ಮಾಡೋದ್ರಲ್ಲಿ ಲಾಸ್ ಅಲ್ಲ. ಹಾಗಾಗಿ ಅವರು ಕೂಡ ಅದೇ ಸಲಹೆಯನ್ನು ಕೊಟ್ಟಿದ್ದಾರೆ. ಹಸು ಸಾಕಾಣಿಕೆದಾರ ಯುವಕ, ಅವ್ರನ್ನ ತುಂಬ ಚೆನ್ನಾಗಿ ಒಳ್ಳೆ ಆಸಕ್ತಿ, ಇಂಟ್ರೆಸ್ಟು. ಹಸು ಸಾಕೋದು ಒಂದು ಫ್ಯಾಷನ್ ಒಂದು ಅವ್ರದ್ದು. ಯಾಕಂದರೆ ನನಗೆ ಈಗ ಪರಿಚಯ ಅಲ್ಲ ರಮೇಶ್, ಮೊದಲಿಂದನೂ ನಮ್ಮ ವಿಡಿಯೋ ನೋಡಿ ಬೇರೆ ಕಡೆ ಹಸುಗಳನ್ನು ತಂದು ಸಾಕಿರೋಂಥ ವ್ಯಕ್ತಿ. ಆಯ್ತಪ್ಪ, ನಿಮ್ಮ ಟೈಮ್ ಇಷ್ಟೊತ್ತು ನಮಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಸರಿ. ಓಕೆ. फुल साइज है, ताऊ ऊपरली साइड रही है बेटा, रोकिए। हाइट देख सकते हो भाई, पूरी बड़ी है, ब्रीड क्वालिटी ज़्यादा टॉप की भाई पूरी। चलो खींचो जरा, चलना है, चलो करो चेक, क्वालिटी करो। थोड़ा लंबी पकड़ता हूँ, थोड़ा लंबी पकड़, आने दे, कमा लिया। चलना जी, चलने दे। लग मा लिया।